ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಡೆದಂತಹ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಭಾರತ ತಂಡ ಮತ್ತೆ ಸೋಲ್ತು. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಅದೇ ಮೈದಾನ, ಅದೇ ನಿರೀಕ್ಷೆಗಳು, ಮತ್ತೆ ಅದೇ ನಿರಾಶೆ. ನಿಮಗೆ ನೆನಪಿರ್ಬೋದು, 2023 ವರ್ಲ್ಡ್ ಕಪ್ ಫೈನಲ್ನಲ್ಲೂ ಕೂಡ ಇದೇ ಅಹಮದಾಬಾದ್ ಗ್ರೌಂಡ್ನಲ್ಲಿ ನಡೆದಿತ್ತು. ಅದು ಕೂಡ ಫೈನಲ್ನಲ್ಲಿ ಸೋಲನ್ನ ಕಂಡಿತ್ತು. ಇದೊಂಥರ ಕೋಇನ್ಸಿಡೆನ್ಸ್ ಥರ ಇದೆ. ಟಾಸ್ ಗೆದ್ದು ಸೌತ್ ಆಫ್ರಿಕಾ ಬ್ಯಾಟಿಂಗ್ನ ಚೂಸ್ ಮಾಡಿ 187 ಟಾರ್ಗೆಟನ್ನು ಕೊಡ್ತಾರೆ. ನಮ್ಮ ಇಂಡಿಯಾದವರು ಒಬ್ಬರು ಕೂಡ ಒಂದು 50ನ ಕೂಡ ಕ್ರಾಸ್ ಮಾಡಲಿಲ್ಲ. ಅದರಲ್ಲೂ ಶಿವಮ್ ಡೂಬೆ ಒಬ್ಬರನ್ನ ಬಿಟ್ಟು ಬೇರೆ ಯಾರ್ದು ಕೂಡ ಅಷ್ಟು ಹೇಳುವಷ್ಟು ಏನೂ ಕೂಡ ಬ್ಯಾಟಿಂಗ್ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಪಾರ್ಟ್ನರ್ಶಿಪ್ ಏನಾದರೂ ಬಿಲ್ಡ್ ಆಗಿದ್ದಿದ್ರೆ ಟಾರ್ಗೆಟನ್ನು ಚೇಸ್ ಮಾಡ್ಬೋದಿತ್ತು ಆರಾಮಾಗಿ. ಪ್ರೆಷರ್ಗೆ ಬಿದ್ದಾಗ ಇವರದ್ದು ಶಾರ್ಟ್ ಸೆಲೆಕ್ಷನ್ ಏನೋ ರಾಂಗ್ ಆಯಿತು ಅಂತ ನನಗನ್ನಿಸ್ತು. ಇದೆಲ್ಲ ನೋಡಿದಾಗ ನಮಗೆ ನೆನಪಾಗೋದು ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಮ್ಯಾಚ್ ಆದರೂ ಚೆನ್ನಾಗಿ ಆಡಿ ಗೆಲ್ಲಿ ಮುಂದಿನ ಮ್ಯಾಚ್ಗೆ ಇಂಡಿಯಾಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು.